ಒಂದು ಈ ಅಸೆಂಬ್ಲಿ ಎಲೆಕ್ಷನ್ದಲ್ಲಿ ದಾವಣಗೆರೆಯಲ್ಲಿ ಏನು ಗೊಂದಲ ನಿರ್ಮಾಣ ಮಾಡ್ತು ಅದನ್ನ ನಿವಾರಣೆ ಮಾಡುವಂತ ಬದಲಿ ಇವತ್ತು ಅಲ್ಪಸಂಖ್ಯಾತರ ಮೇಲೆ ಯಾವಾಗಲೂ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿ ನಾ ಯಾವಾಗಲೂ ಹೇಳ್ತೀನಿ, ಕಾಂಗ್ರೆಸ್ಸರು ಬಿಜೆಪಿಯನ್ನು ತೋರಿಸಿ RSS ತೋರಿಸಿ ಅವ್ನು ವೋಟ್ ಬ್ಯಾಂಕ್ ಮಾಡಿ ಅವನು ವೋಟನ್ನು ತೆಗೆದುಕೊಳ್ಳುವಂತ ಕೆಲಸ, ಅಧಿಕಾರಕ್ಕೆ ಬರುವಂತ ಕೆಲಸ ಮಾಡ್ತಾರೆ ಕಾಂಗ್ರೆಸ್ನವರು. ಆದರೆ ಆ ಅಲ್ಪಸಂಖ್ಯಾತರಿಗೆ ಏನು ಬೆನಿಫಿಟ್ ಮಾಡೋದಿಲ್ಲ. ಇವತ್ತು ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಂಗಿದೆ, ಅವ್ರ ವೃತ್ತಿ ಏನಿದಾವೆ, ಅವನ್ನೆಲ್ಲನೂ ಶೋಷಿತವಾಗಿ ಇಟ್ಕೊಂಡು ಬಂದಿದ್ದಾರೆ ಇಲ್ಲಿ ಕಾಂಗ್ರೆಸ್ನವರು. ಅವ್ನು ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಮಾಡಿ ಇವತ್ತು ನರೇಂದ್ರ ಮೋದಿ ಅವರ ಸ್ಕೀಮ್ ಇದಾವೆ, ಆಯುಷ್ಮಾನ್ ಭಾರತ್ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಯಾವುದೇ ಯೋಜನೆ ತೆಗೆದುಕೊಂಡ್ರಿ ಅದು ಎಲ್ಲರಿಗೂ ಅಪ್ಲೈ ಆಗ್ತದೆ. ಅಲ್ಪಸಂಖ್ಯಾತರು, ಹಿಂದೂಗಳು, ಮತ್ತೊಂದು ಯಾವುದೋ ಡಿಫ್ರೆನ್ಸ್ ಇಲ್ಲ. ಇವತ್ತು ಮೋದಿಯವರು ತಂದಂತ ಕಾರ್ಯಕ್ರಮ, ಮುದ್ರಾ ಯೋಜನೆ ಇರ್ಬೋದು, ಯಾವುದೇ ಯೋಜನೆ, ಮಹಿಳೆಯರಿಗೆ ತಂದಂತ ಯೋಜನೆ, ಇವತ್ತು ಅಲ್ಲಿ ಬೆನಿಫಿಷಿಯರಿ ಲಿಸ್ಟ್ ತಗೊಳ್ರಿ, ಮ್ಯಾಕ್ಸಿಮಮ್ ಅಲ್ಪಸಂಖ್ಯಾತರು ಇದ್ದಾರೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಲ್ಪಸಂಖ್ಯಾತರು. ಕೇವಲ RSS ಬಿಜೆಪಿಯ ಒಂದು ಭೂತ ಅಂತ ಹೇಳಿ ತೋರಿಸಿ ಅವ್ರಿಗೆ ಇದೊಂದು ಭೂತ ಇದೆ, ನಿಮ್ಮನ್ನು ತಿಂದು ಬಿಡ್ತದೆ ಅಂತ ಹೇಳಿ ಹೆದರಿಕೆ ಹಾಕಿ ಅವರು ಹೋಟೆಲ್ ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ರು. ಅವರು ಉದ್ಧಾರ ಮಾಡುವಂತ ಕೆಲಸ ಮಾಡಲಿಲ್ಲ. ಒಂದು ಇಷ್ಟೆಲ್ಲ ಬೆನಿಫಿಟ್ ಮಾಡಲ್ಲ, ಒಂದು MLA ಸೀಟ್ ಕೇಳ್ಯಾರ ದಾವಣಗೆರೆಯಲ್ಲಿ, ಕೊಡ್ಬೋದಾಗಿತ್ತಲ್ಲ. ಕೊಡ್ಲಾರ್ದೇ ಇವತ್ತು ಅಲ್ಪಸಂಖ್ಯಾತರಿಗೆ ನೀವು ತುಳಿಯುವಂತ ಕೆಲಸ ನೀವೇನ್ ಮಾಡಾಕತ್ತಿರಲ್ಲ, ಅದರದ ಪರಿಣಾಮ ಇವತ್ತು ಎದುರಿಸ್ತಾ ಇದ್ದೀರಿ. ಅದಕ್ಕಾಗಿ ಕಾಂಗ್ರೆಸ್ನಲ್ಲಿ ಬಹುಶಃ ದಾವಣಗೆರೆ, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ಆ ಗೆಲ್ಲುವಂತದ್ದು ಏನು ಇದೆ ಮತ್ತು ಸೋಲುವಂತದ್ದು ಹೆದರಿಕೆ ಇದೆಯಲ್ಲ ಕಾಂಗ್ರೆಸ್ನವ್ರಿಗೆ, ಅದು ಭಯ ಈಗಲೇ ಸ್ಟಾರ್ಟ್ ಆಗಿ ಮುಂದೆ ಸೋತಾಗ ಏನಾದ್ರು ಒಂದು ಕಾರಣ ಹೇಳ್ಬೇಕಲ್ಲ. ಅದಕ್ಕಾಗಿ ಅಲ್ಪಸಂಖ್ಯಾತರು ವೋಟ್ ಹಾಕಲಿಲ್ಲ, ಅದಕ್ಕೆ ಅಲ್ಲಿ ಬಿಜೆಪಿ ಗೆತ್ತು ದಾವಣಗೆರೆಯಲ್ಲಿ. ಈ ಒಂದು ಕಾರಣಗಳನ್ನು ಹೇಳೋದು ಈಗಾಗಲೇ ಅದಕ್ಕೆ ಫೌಂಡೇಶನ್ ರೆಡಿ ಮಾಡ್ತಾ ಇದ್ದಾರೆ. ಮತ್ತು ಅಲ್ಪಸಂಖ್ಯಾತರ ಏನೋ ಒಂದು ಇವತ್ತೇನು ಕಾಂಗ್ರೆಸ್ ಬಗ್ಗೆ ಅಸಡ್ಡೆ ತೋರಿಸಿದಾರಲ್ಲ, ಬಹುಶಃ ಇದು ಪರಂಪರೆ ಮುಂದುವರಿತದೆ. 2028ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಹೆಚ್ಚು ಬಹುಮತದಿಂದ ಆರಿಸಿ ಬರಲಿಕ್ಕೆ, ಮೆಜಾರಿಟಿ ತಗೊಂಡು ಸರ್ಕಾರ ಮಾಡಲಿಕ್ಕೆ ಇವತ್ತು ಜನ ತಯಾರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ.